ತಸ್ಮೈ ಶ್ರೀ ಗುರುವೇ ನಮಃ. ಹೊಳಿಸಾಲ ದಂಡಿ ಮೇಲೆ ಜನಿಸಿರುವ ಬಸವೇಶ, ಹೊಳಿಸಾಲ ದಂಡಿ ಮೇಲೆ ಜನಿಸಿರುವ ನಂದಿ ಬಸವ, ವರ ನೀಡಿ ಕಾಯೋ ತಂದೆ, ವರ ನೀಡಿ ಕಾಯೋ ತಂದೆ, ನಿಮಗಾಗಿ ಕಾದು ಕುಂತೆ. ಕಣ್ಣಾಲ ದಂಡಿಯಲ್ಲಿ ನೆಲೆಸಿರುವ ಬಸವೇಶ, ಹೊಳಸಾಲ ದಂಡಿಯಲ್ಲಿ ನೆಲೆಸಿರುವ ನಂದಿ ಬಸವ. ಹೊಳಿಸಾಲ ದಂಡಿ ಮೇಲೆ ನೆಲೆಸಿರುವ ನಂದಿ ಬಸವ. ನೆಲೆಸಿರುವ ನಂದಿ ಬಸವ, ಹೊಳಸಾಲ ದಂಡಿ ಮೇಲೆ ನೆಲೆಸಿರುವ ನಂದಿ ಬಸವ, ವರ ನೀಡಿ ಕಾಯೋ ತಂದೆ, ವರ ನೀಡಿ ಕಾಯೋ ತಂದೆ, ನಿನಗಾಗಿ ಕಾದು ನಿಂತೆ. ಹೊಳಸಾಲ ದಂಡಿ ಮೇಲೆ ನೆಲೆಸಿರುವ ನಂದಿ ಬಸವ, ಹೊಳಸಾಲ ದಂಡಿ ಮೇಲೆ ನೆಲೆಸಿರುವ ನಂದಿ ಬಸವ.
ಮನಾಡು ನಾಡಿನ ಕಣಕಣಗಳಲ್ಲಿ ನೈಜನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಮನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಕೃಷ್ಣ ಪಟಪ್ರಮೇರದಿ ಹರಿಯುವ ನಾಡು ಗಂಗಾ ಯಮುನಾ ತುಂಗಾ ಕೃಷ್ಣ ಪಟಪ್ರಮೇರದಿ ಹರಿಯುವ ನಾಡು ಪಟಪ್ರಮೇರದಿ ಹರಿಯುವ ನಾಡು ಪಟಪ್ರಮೇರದಿ ಹರಿಯುವ ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ವೀರರಾಣಿ ಚರಣಮ್ಮ ಖ್ಯಾತರಾಗಿ ಮಲ್ಲಮ್ಮ ವೀರರಾಣಿ ಚರಣಮ್ಮ ಖ್ಯಾತರಾಗಿ ಮಲ್ಲಮ್ಮ ವೀರ ಶೂರರಿಗೆ ಧೀರ ಪುರುಷರಿಗೆ ಜನ್ಮ ಕೊಟ್ಟಳು ತಾಯೇ ವೀರ ಧೀರರಿಗೆ ವೀರ ಪುರುಷರಿಗೆ ಜನ್ಮ ಕೊಟ್ಟಳು ತಾಯೇ ಜೈ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ಇವತ್ತೇನು ಧರ್ಮಪತ್ನಿಯವರು ಇದ್ದೀರಲ್ಲ ಏನೋ ವಿಶೇಷ ಬೇಡಿಕೆ ಇದೆ ಸತ್ಯವಾಗಿದೆ ಸ್ವಾಮಿ. ಇವತ್ತು ನಾನು ವಿಶೇಷವಾಗಿ ಬೇಡಿಕೊಂಡೆ, ಹಾಗಾಗಿ ಪ್ರಸಾದ ಹೇಳ್ತೇನೆ. ನೋಡು ವಿದ್ಯಾ, ಈ ನಮ್ಮ ನಂದಿ ಬಸವೇಶ್ವರನ ಮಹಿಮೆ ಅಪಾರವಾದದ್ದು. ಏಕೆಂದರೆ ದಿನಾಲು ನೂರಾರು ವರ್ಷಗಳಿಂದ ಸಾವಿರಾರು ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳುತ್ತಾರೆ. ಆದರೆ ಇಲ್ಲಿಯವರೆಗೆ ಯಾರ ಭಕ್ತರ ಬೇಡಿಕೆಯೂ ನಿರಾಶೆಯಾಗಿಲ್ಲ. ಅಂದ ಮೇಲೆ ನಿಮ್ಮ ಆಸೆ ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ವಿದ್ಯಾ, ಯಾವ ಸಂದೇಹವಿಲ್ಲ. ಅದರಲ್ಲಿ ಏನಂತ ಬೇಡಿಕೊಂಡೆ ದೇವರಲ್ಲಿ? ನಾನು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತಿಯಾಗಿದ್ದೇನೆ. ಅವರು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ಅವರ ಮಾತನ್ನು ಮೀರಿ ನಾನು ನಡೆಯುವುದಿಲ್ಲ ಅಂತ ಬೇಡಿಕೊಂಡೆ. ಅಷ್ಟೇ ಅಲ್ಲ, ನನ್ನ ಹಾಗೆ ನನ್ನ ಪತಿಯು ಕೂಡ ಯಾವ ಕಾನೂನನ್ನು ಮೀರದೆ, ಅನ್ಯಾಯ ಮಾಡದೆ, ಲಂಚಕ್ಕಾಗಿ ಕೈ ಚಾಚದೆ ಈ ನಮ್ಮ ದೇಶದಲ್ಲಿ ಒಬ್ಬ ಉನ್ನತ ಅಧಿಕಾರಿಯಾಗಿ ಜೀವನ ಮಾಡಲಿ ಅಂತ ನಾನು ಮನಸಾರೆ ಬೇಡಿಕೊಂಡೆ ಸ್ವಾಮಿ. ವೆರಿ ಗುಡ್ ವಿದ್ಯಾ, ವೆರಿ ಗುಡ್. ನಿನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ಸವಿಸ್ತಾರವಾಗಿ ಹೇಳಿಬಿಟ್ಟೆ ಈ ನಿನ್ನ ಪತಿದೇವರ ಮುಂದೆ. ಆದರೆ ಒಂದು ಮಾತನ್ನು ಹೇಳುತ್ತೆ.
ಹಾಗೆ ಇವತ್ತು ಊರಿಂದ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಅಷ್ಟು ಗೊತ್ತಿದ್ದ ಹೇಗೆ ವಿಡಂಬನೆ ಸುಮ್ಮನೆ ಬಿಡ್ಬೇಕಲ್ಲ ನಮ್ಮನ್ನ. ನಿಮ್ಮಣ್ಣ ಶಾಂತೇಶ್ ಬರ್ತಾನೆ ಅಂದ್ರೆ ಚೆನ್ನಾಗಿ ಗೊತ್ತು ವಿದ್ಯಾ. ಹಾ, ಸದ್ಯದಲ್ಲೇ ಬರ್ಬೋದು. ನಾನು ಆಗಲೇ ಪಂಪಾಪತಿಯನ್ನು ನನ್ನ ತೆಗೆದುಕೊಂಡು ಬರಲು ಬಸ್ ಸ್ಟ್ಯಾಂಡ್ಗೆ ಕಳಿಸಿದ್ದೇನೆ. ಹೌದಾ? ಹಾ. ನೋಡೋಣ. ಹಾ? ಶಾಂತೇಶಪ್ಪನ ಪ್ರವಾಸ ಮುಗಿಸ್ಕೊಂಡ ಹಾ. ಸುರಕ್ಷಿತವಾಗಿ ಈಗ ಬಂದ್ರ ನೋಡ್ರಿ. ಹೌದಾ? ಅಲ್ರಿ ನೀವು ಹೇಳಿದ ಜಾಗಕ್ಕೆ ನಿಂದ್ರಬೇಕಲ್ಲ ಈ ಮನುಷ್ಯ. ಎಲ್ಲಿದ್ದಿದ್ರು? ನೀವು ತೀರ್ಥ ಕಡೆ ಬರೋ ಬಯಸಿನ ಜಾಗಕ್ಕೆ ನಿಂದ್ರ ತೇಳಿರ ಅವ್ರೆಲ್ಲಿದ್ದಿದ್ರು? ಅವ್ರು ಎಲ್ಲಿ ಹೋಗಿರೋ ಯಾವನೋ ಹುಡುಕ್ಯಾಡ್ ಸಾಕಾತ. ಹಾ. ಇನ್ನು ಹೇಳಿ ಬ್ಯಾಸರ್ ತೊಗೊಂಡ್ ಅದನ್ನ ತೊಗೊಂಡ್ಬರ್ಬೇಕಂತ ಹೊಂಟಿದ್ರಿ. ಯಾರದ? ಅಲ್ಲಿ ಚಾರಿ ಬಿಡಿಸಿ ಮಂದಿ ತಪ್ಪಿದ್ರು. ಅಲ್ಲೇ ಇವರು ಗಾರ್ಡನ್ ಮ್ಯಾಗ ನಿಂತಿರ್ರಿ. ಇಬ್ರು ಒಂದ್ ಅರ್ಧ ಅರ್ಧ ತಗೊಂಡ ಹಾ. ಕರ್ಕೊಂಡ್ ಬಂದ ನೋಡಿ. ಹಾಗೆ ನಿನ್ನ ಪ್ರಯಾಣ ಸುರಕ್ಷಿತವಾಗುತ್ತೆ. ಸುಖವಾಗಿ ಹೋಗಿ ಬಂದಿರಲ್ಲ? ಹಾ, ವಿದ್ಯಾ, ನಿನ್ನ ನನಗೆ ಶಾಂತೇಶ್, ನಿನ್ನ ತಂಗಿಗೆ ಮೊದಲು ಹೇಳಪ್ಪ. ಏಕೆಂದರೆ ನೀನು ಪ್ರವಾಸಕ್ಕೆ ಹೋದಾಗಿನಿಂದ ನಮ್ಮ ಯಾವ ಕಾರ್ಯವೂ ಸುಗಮವಾಗಿ ನಡೆದಿಲ್ಲ. ಏಕೆಂದರೆ ಹಗಲು ರಾತ್ರಿ ಎನ್ನದೆ ನಿನ್ನ ಚಿಂತೆ ಇದ್ದಾಳೆ ಈ ನಿನ್ನ ತಂಗಿ. ಮೊದಲು ಅವರಿಗೆ ಸಮಾಧಾನ ಹೇಳು. ಹೌದಾ? ನನ್ನ ತಂಗಿ ಮನುಷ್ಯ ಅಂತೆ ನಿನ್ನಂತ ಗುಣವುಳ್ಳ ಗಂಡನನ್ನು ಪಡೆದಿದ್ದಾಳೆ. ಅವಳ ಪೂರ್ವಜನ್ಮದ ಪುಣ್ಯ ಮುತ್ತಿನಂತ ಮಾತು ಹೇಳಿದ್ರು ನೋಡ್ರಿ ಶಾಂತೇಶಪ್ಪನವ್ರ. ನಮ್ಮ ಅನಂತನಪ್ಪನವ್ರು ಮತ್ತು ವಿಜಯಪ್ಪನವ್ರೆ ಸಾಕ್ಷಾತ್ ಶಿವ ಪಾರ್ವತಿನ ಇದ್ದಂಗ್ರಿ. ಹಂಗ ನೋಡ್ರಿ ಅವ್ರ ಹೆಂಗ್ ಮಿಂಚಾತಾರ ನೀರಿ ನೀರಿ ನೀರಿ. ಅಲ್ಲ, ಮಾತಿನ ಗದ್ದಲಲ್ಲಿ ನನಗೆ ನೆನಪೇ ಆಗ್ಲಿಲ್ಲ. ಅಣ್ಣ, ಸ್ವಲ್ಪ ನಿಂತ್ಕೋ, ಕಾಫಿ ತೆಗೆದುಕೊಂಡು ಬನ್ನಿ. ನಿಜ ಪಂಪಾಪತಿ, ಏನು ನಿಜ? ನೀ ಹೇಳೋ ಮಾತು ಸತ್ಯ. ನೋಡು, ನಿನ್ನ ಮಾತು ಸತ್ಯ ಇದೆ. ಆ ದೇವರಲ್ಲಿ ಹೇಗೆ ದೇವರ ಮುಂದೆ ಹೇಗೆ ಪೂಜಾರ ಬರ್ತಾನೋ ಅದೇ ರೀತಿ ನೀ ಇವರಿಬ್ಬರಿಗೆ ಸೇವಕನಾಗಿದ್ದೀಯ. ನಿನ್ನನ್ನು ಮೆಚ್ಚಲೇಬೇಕಾದದ್ದು. ಹೌದ್ರಿ, ಮತ್ತ ಹನುಮಂತನ ಬಿಟ್ಟು ಬಾಲ್ ಇರ್ತೈತೇನ? ನೋಡಪ್ಪ, ನೀನ್ ಅಂದ ಹಾಗೆ ಸ್ವಲ್ಪ ಎಲ್ಲರೂ ನಿಂತ್ಕೊಳ್ಳಿ. ನಾನು ಕಾಫಿ ತೆಗೆದುಕೊಂಡು ಬಂದ್ಬಿಡ್ತೀನಿ, ಆಯ್ತಾ? ಅಲ್ರಿ ಎಲ್ಲಾದಾಗ ನೀವ ಮಾಡ್ರಂದ್ರ ಈ ಮನ್ಯಾಗ ಕೆಲಸ ಅದನ್ನ ಅಲ್ರಿ ನೀವು ನಾನು ಹಿಂಗ ಅಪ್ಪೂಪರು ಮಾಡಿ ನೋಡ್ಲ ಹೊಟ್ಟೆ ಈಗ ನೀನ್ ಚಾ ತರ್ಬೇಕು ಕಟ್ಟಲ್ಲ 5 ನಿಮಿಷನಾಗ ಮಾಡ್ಕೊಂಡು ನಾನು ಸೋಚೈತ್ರಿ. ಚಾ ಯಾರ್ಯಾರಿಗೆ ಯಾವ ಟೇಸ್ಟ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ತಿಳ್ಕೊಂಡ್ರಿ. ನಮ್ಮ ಸಾಹೇಬ್ ಅಂತೀರಿ ಕರಿ ಚಾನ ಕುಡಿತಾರೆ ಅವ್ರು, ಹಾಲು ಹಾಕಂಗಿಲ್ರಿ ಅವ್ರಿಗೆ. ಶಾಂತೇಶಪ್ಪ ಅವ್ರಿಗೆ ಶುಂಠಿ ಚಾ ಬೇಕ್ರಿ, ನಿಮಗಂತೂ ಬಾದಾಮಿ ಹಾಲ ಬೇಕ್ರಿ. ಎಲ್ಲ 5 ನಿಮಿಷನ ಮಾಡ್ಕೊಂಡ್ಬಿಡ್ತೀನಿ. ಶಾಂತೇಶ್, ಈ ಪಂಪಾಪತಿ ಒಬ್ಬ ವಿಚಿತ್ರ ವ್ಯಕ್ತಿ. ಇರ್ಲಿ, ಪತ್ರಿಕೋದ್ಯಮದ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿದುಕೊಂಡು ಬರಲು ನೀವು ಪ್ರವಾಸವನ್ನು ಮುಗಿಸಿಕೊಂಡು ಬಂದೆ. ಇನ್ನು ನಿನ್ನ ಪತ್ರಿಕೆ ಮೂಲ ಉದ್ದೇಶ ಏನು? ಅನಂತ್, ಒಳ್ಳೆ ವಿಷಯವನ್ನೇ ಚರ್ಚೆ ಮಾಡಿದೆ. ನಮ್ಮ ಪತ್ರಿಕೆ ಮೂಲ ಪ್ರಯತ್ನ ಇಷ್ಟೇ: ಸರ್ಕಾರ ಮತ್ತು ಸಮಾಜ ಎರಡೂ ಎತ್ತರಗೊಳ್ಳಬೇಕು. ಪ್ರಜೆಗಳ ಹಿತಾಸಕ್ತಿಯನ್ನು ಮಂತ್ರಿಗಳು ಅರ್ಥಿಲ್ಲ, ಮಂತ್ರಿಗಳ ಕುತಂತ್ರವನ್ನು ಪ್ರಜೆಗಳು ಅರ್ಥಿಲ್ಲ. ಸರ್ಕಾರ, ಸಮಾಜ, ಪ್ರಜೆ, ಮಂತ್ರಿ ಇವು 4 ಸ್ಥಾನಕ್ಕೂ ಒಂದಕ್ಕೊಂದು ನಿಕಟ ಸಂಬಂಧವಿದೆ. ಅದು ಎಂದೂ ಹೋಗದ ಮಾತು, ಅದೊಂದು ಬರೇ ಕನಸು. ಈ ದೃಶ್ಯವನ್ನು ಕಂಡು ನಿಮ್ಮ ಕಾನೂನು ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ.
ಅಂತೆ ಈ ದೇಶದಲ್ಲಿರುವ ವಂಚಕರನ್ನು ನಿರ್ವಂಚಕ ಮಾಡುವುದಕ್ಕಾಗಿ ನಮ್ಮ ಪತ್ರಿಕೆಯ ಪ್ರತಿನಿಧಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅಂದಹಾಗೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಕಾನೂನು ಏನು ಹೇಳ್ತಿದ್ದೇನಂತ? ನೋಡು ಶಾಂತೇಶ್, ನೀನು ತಿಳಿದುಕೊಂಡಿರುವ ಹಾಗೆ ನಮ್ಮ ಕಾನೂನು ಎಂದೂ ಕಣ್ಣು ಮುಚ್ಚಿ ಕುಳಿತುಕೊಂಡಿಲ್ಲ. ನಾನೊಬ್ಬ ಪೊಲೀಸ್ ಅಧಿಕಾರಿ ನಿಜ, ಆದರೆ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ತಲೆಬಾಗುತ್ತೇನೆ. ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಲಂಚಕೋರರ ತಂಡಕ್ಕೆ ನಾನು ಯಾವಾಗಲೂ ಶಿವ ಸ್ವಪ್ನ. ನನಗೆ ಪ್ರಾಣಕ್ಕಿಂತ ಕರ್ತವ್ಯ ಮುಖ್ಯ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನಮ್ಮಂತ ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು ಆ ಹೊಲಸು ಭ್ರಷ್ಟ ರಾಜಕಾರಣಿಗಳ ಕೈವಾಡದಿಂದ ಲಂಚವೆಂಬ ಅಂಕುಶಕ್ಕೆ ಬಲಿಯಾಗಿ ಬಿಟ್ಟಿದ್ದಾರೆ. ಆದರೆ ನಾನು ಮಾತ್ರ ಎಂದಿಗೂ ಲಂಚದ ಗುಲಾಮನಾಗುವುದಿಲ್ಲ. ಆಗ ಲಂಚವೆಂಬ ಲಕ್ಷ್ಮಿಗೆ ಅರಿವಾಗುತ್ತದೆ, ಲಂಚಕ್ಕೂ ನಾಚಿಕೆ ಬಂತು ಎಂದು. ವೆರಿ ಗುಡ್ ಇನ್ಸ್ಪೆಕ್ಟರ್, ವೆರಿ ಗುಡ್. ನಿಮ್ಮಂತ ದಕ್ಷ ಅಧಿಕಾರಿಗಳು ಇಲ್ಲಿ ಸಿಗುವುದು ವಿರಳ. ನಿನ್ನಂತೆ ಪ್ರತಿಯೊಬ್ಬ ಅಧಿಕಾರಿಯು ಈ ಕಾಕಿ ಬಟ್ಟೆಗೆ ಕಣ್ಣು ಕಟ್ಟು ಮುಂದೆ ನಡೆದರೆ ಅನ್ಯಾಯ ನಡೆಯದಲ್ಲಿ ಸಂದೇಹವಿಲ್ಲ. ನೋಡು, ನಾಳೆ ನಮ್ಮ ಪತ್ರಿಕೆಯ ಮುಖಪುಟದಲ್ಲಿ ಮೂಡಿ ಬರಲಿದೆ, ಲಂಚಕ್ಕೆ ಬಂತು ನಾಚಿಕೆ ಎಂದು. ಅಂತ ಮಾತು ಹೇಳಿದ್ರಿ ಸಂದೇಶಪ್ರವರ. ಈ ಲಂಚಾಟಗಳು ಹಾಳು ಮಂದಿಗೆ ನಾಚಿಕೆ ಬಡವಂತಾಗ್ತದೆ. ಕಡಿಗ ಲಂಚವೆಂಬ ಲಕ್ಷಿಗೆ ಲಾಸ್ಟ್ ಅಂತ ಏನ್ ಹೇಳಲ್ಲ, ಬಹಳ ಒಳ್ಳೆ ಮಾತು. ನಾಳೆ ನಿಮ್ಮ ಮುಖಪುಟದಾಗ ದೊಡ್ಡ ದೊಡ್ಡ ಅಕ್ಷರ ಬರೆದು ಬಿಡ್ರಿ. ನಾನು ಒಂದೊಂದು ಜೋಡ್ ಓದೇ ಓದ್ತೇನೆ. ಅಂದಾಗ ಈಗ ಕಾಪಿ ಕೊಡ್ರಿಲ್ಲ. ಶಾಂತೇಶ್, ನನಗೆ ಡ್ಯೂಟಿಗೆ ಸಮಯವಾಯಿತು, ನಾಳೆ ಬರ್ತೀನಿ. ನೋಡೋಣ, ಪಾಪ ಪ್ರವಾಸ ಮಾಡಿ ತುಂಬಾ ದಲ್ಲಂತೆ ಕಾಣಿಸುತ್ತೆ. ನಾನು ಒಳಗಡೆ ಹೋಗಿ ನೀರು ಕಾಯಿಸ್ತೀನಿ. ಬೇಗನೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡು, ಆಯ್ತಾ? ಶಾಂತೇಶಪ್ಪರ ಬರ್ರಿ, ಇಲ್ಲಿ ತಗದ ಕೈ ಕೇಳ್ತ ಮಾತು ಹೊಡ್ದೈತ್ರಿ. ಅದನ್ನ ಆಗ ಹೇಳ್ತಾರೆ ರೀ, ನಮ್ಮ ಸಾಹೇಬ್ರದಾರ್ಲೆ ಭಾಳ ಕಡಿತಾರ. ಅವ್ರ ಕೈಯಾಗ ಅಡಿಗೆ ಬಡಿಗೆ ನನಗೆ ಹೆಂಚಿಕೆ ಬರ್ತೈತ್ರಿ. ನಿನ್ನೆ ಬುಧವಾರ ಸಾಯಂಕಾಲ ಹೋಗಿಲ್ರಿ, ಮುರಿ ತೊಳಾಯ್ತೀನಿ. ಪದ್ಮಮ್ಮನವರು ಬಂದಿರಿ. ಎಷ್ಟು ಹೆಸರು ಹೇಳ್ತಾರೆ, ಎಷ್ಟು ತಾಡ್ಪಡಿಸತ್ತೀರಿ, ಗಪ್ಪರ್ಲ ಹೇಳ್ತಾರೆ. ನುಗ್ಗಿಕಾಯಿ ತೊಳಾತೀರಿ. ಅದಕ್ಕೆ ನಾನು ನೋಡಿ ಬಂದಿರಿ. ಪಾಪ ಪತಿ ಇದು ಕುಡಪ ಅಂತ ಹೇಳ್ಯಾನು. ಹಂಗ ನಂಗಡ್ ತಿಳಿಯಾಗ ಹೋದ್ರ ಮತ್ತ ಪ್ರಿಯ ಶಾಂತೇಶ್ ಅವರಿಗೆ ನಿಮ್ಮ ಪ್ರೀತಿಯ ಪದ್ಮಾಳ ಸವಿ ನೆನಪುಗಳು. ನನ್ನ ನಿಮ್ಮ ಪ್ರೇಮದ ವಿಷಯ ಅಷ್ಟೇ ಅಲ್ಲ, ನಮ್ಮ ಮದುವೆ ವಿಷಯದ ಬಗ್ಗೆ ನಮ್ಮ ತಂದೆಯವರಿಗೆ ತಿಳಿಸಿದೆ. ಅವರು ಕೂಡ ನಿಮ್ಮನ್ನು ಪರೀಕ್ಷೆ ಮಾಡುವ ತನಕ ಯಾವ ಉತ್ತರವನ್ನು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಆದ ಕಾರಣ ದಯವಿಟ್ಟು ನಾಳೆ ನೀವು ತಪ್ಪದೆ ನಮ್ಮ ಮನೆಗೆ ಬರಬೇಕು. ನಿಮ್ಮ ಬರುವಿಕೆ ನಿರೀಕ್ಷೆಯಲ್ಲಿರುವ ನಿಮ್ಮ ಪ್ರೀತಿಯ ಪದ್ಮ. ನಿಂತಲ್ರಿ, ನಾ ಕಟ್ಟು ಚೀಸ್ ಕೆಲಸನ ಹೊಡೆದೈತ್ಲ. ಸೆಲೆಕ್ಟ್ ಇಲ್ಲ, ಲವ್ ಮಾಡ್ತಾ ಇದೀಯಾ? ಭಾಳ ರೊಕ್ಕ ಮಾಡಬೇಡ, ಭಾಳ ರೊಕ್ಕ ಮಾಡೋದು ಬೇಡಂದ್ರ ಸಂಜೆಕ್ ನಮ್ಗೆ ಅರ್ಧ ವ್ಯವಸ್ಥೆ ಆದ್ರೆ ಅಷ್ಟ ನಮ್ಮಲ್ಲಿ ಇರ್ತೈತಿ ವ್ಯವಸ್ಥೆ. deep, 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 deep,
ಹೋಲಿ ಸೈಲೆಂಟ್ ಆಗಿದೆ ಎಂದ ಮಾತ್ರಕ್ಕೆ ಅದು ಮಲಗಿಕೊಂಡಿದೆ ಎಂದು ಅರ್ಥವಲ್ಲ. ತನ್ನ ಮುಂದಿನ ಬೇಟೆಗಾಗಿ ಹೊಂಚು ಆಗ್ತಾ ಇದೆ ಎಂದು ಅರ್ಥ. ಛಲಸಾಧಿಸಲು ಸುಡುವ ಹುತ್ತದ ಬುಡದಲ್ಲಿ ಒಳಗೆ ಕುಳಿತ ಮಿರಿನಾಗರ ಹೆಣಕ್ಕೆ ನಕ್ಕುವ ಹಾಗಾಗಿದ ಲಾಯರ್ ಲಕ್ಷ್ಮಣರಾಯನ ಬಾಳು. ಹತ್ತು ವರ್ಷಗಳ ಹಿಂದೆ ನಾನೊಂದು ಕೊಲೆಯ ಆರೋಪದ ಪ್ರಯುಕ್ತ ಕೋರ್ಟಿನ ಮೆಟ್ಟಿಲನ್ನು ಹತ್ತಿ ಹೋದೆ. ಅದರಲ್ಲಿ ನ್ಯಾಯಮೂರ್ತಿಯಾಗಿ ಕುಳಿತುಕೊಂಡ ಲಕ್ಷ್ಮಣ್ ರಾವ್ ನನ್ನನ್ನು ಕಟುವಾಗಿ ಟೀಕಿಸಿ ನನಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಎಂದು ತೀರ್ಪು ಕೊಟ್ಟ. ತನ್ನ ಕರ್ತವ್ಯವನ್ನು ಕಾಪಾಡಿಕೊಳ್ಳಲು ಇರಲಿ, ಈಗ ಅವನ ಬಾಲ ಬದುಕಿನ ಬಳ್ಳಿಯು ಹೂವಾಗಿ ಮೊಳತು ನಿಂತು ತಾರುಣ್ಯದ ರಂಬೆಯಂತಿರುವ ಬೆಳಗಿ ಪದ್ಮ ಒನ್ ಅಂಡ್ ಓನ್ಲಿ ಡಾಕ್ಟರ್ ಆಫ್ ಮಿಸ್ಟರ್ ಲಕ್ಷ್ಮಣ್ ರಾವ್. ದಿನ ದಿನಕ್ಕೂ ನನ್ನ ಕಣ್ಮುಂದೆ ನಿಂತು ತನ್ನ ಹೊಂಬಣ್ಣಿನ ಮೈಕಾಂತಿಯನ್ನು ಕಂಗೊಳಿಸುವ ಕಾತುರದ ಕಾಮಿನಿಯಾಗಿದ್ದಾಳೆ ಆ ರಂಬೆ. ಆ ರುದ್ರ ತಾಂಡವನ ನೃತ್ಯಕ್ಕೆ ಗಿರಿಗಗನವೇ ನಡಗುವಂತೆ ಏ ಪ್ರತಾಪನ ಕಂಗಣ್ಣಿನ ನೋಟಕ್ಕೆ ಆ ಪದ್ಮಾಳ ಬಾಳನ್ನೇ ನತ್ತು ನೂರಾಗಿಸುವೆ ನನ್ನ ಕಾಮತೃಷೆಯಲ್ಲೇ. ಎಚ್ಚರವಾಗು ಮಿಸ್ಟರ್ ಲಕ್ಷ್ಮಣ್ ರಾಯ್.
ನೋಡಿ ಯಾಣಾತಿ ಆಂಬಲ್ಲ ತಂದ ಈ ರಾಜಕೀಯ ತಗದನ ಇದಾರೆ ಒಟ್ಟ ಒಂದ್ ಏಟ್ ಇರ್ತೈತಿ ಟಿವಿ ನಾಡ್ದಾಗ ಅಂತ ಕೇಳಿ ಹೋದ್ ಮಾಡಿ ಹೋದ್ ಬಿಟ್ಟಿರ್ತಾರ ಐತೆ ಆದ್ರೆ ಏನ್ ಪ್ರತಾಪ್ ಸಾವ್ಕಾರ ಏನೋ ಪ್ರತಿಜ್ಞೆ ಮಾಡಿದಂತ ಅಂತಂದ್ರೆ ನಿಮ್ಮ ಪ್ರತಿಜ್ಞೆ ಅಂತರು ಹಣ್ಣು ಕಾಯು ಅನ್ನೋ ಮಾತ ಎಲ್ಲಿ ಬಿಡ್ರಿ ಯಾಕ್ರಿ ಶಿವ ಏನ್ ಸತ್ಯಪ್ಪ ಎತ್ತಿತ್ಲಾಗ ನಿನ್ನ ಭೇಟಿ ಬಹಳ ಅಪರೂಪವಾಗಿ ಬಿಟ್ಟೈತಲ್ಲ ಏನೋ ಮುನ್ಸಿಪಾಲಿಟಿ ಅಧ್ಯಕ್ಷನಾದ ಮಾತ್ರಕ್ಕ ಎಷ್ಟು ಬೇಗ ಮರಿಬೇಕಾ ನಮ್ಮನ್ನೆಲ್ಲ ಅದು ಹೆಂಗ ಬರೆಯಾಕ ಬರ್ತೈತ್ರಿ ಶಿವ ಇಲೆಕ್ಷನ್ ನಿಂದಿರಿಸಿದೆ ಅಡಪಟ್ಟಿ ಏನ್ 2 ಎಕರೆ ಖರೀದಿ ಕೊಡಾಕ್ ಹೈತಿರ ಕುದಿ ಹೋಗ್ದ ಅಂತ 2 ಎಕರೆ ಖರೀದಿ ಕೊಡಾಕ್ ಹೈತಿರ ಹಂಗ ಟಿಂಗಾಟ ಮಂದಿನ ಮುಂಡ ಮೋಸಿ ಅದ್ರಾಗ ಒಂದ್ 2 ಪ್ಲಾಟ್ ತಗೋದಿನ ಅವಕ್ಕೂ ಒಳಗಾಲ ಹಿಡಿಸಿರಿ ಹಾಕಿ ಬಿಡದು ಏನೇ ಹೇಳಿ ಮಾಡಿ ಇಲೆಕ್ಷನ್ ಆರ್ಸಿವು ತಂದ್ರೆ ಕಡೆಗೆ ಮುನ್ಸಿಪಾಲಿಟಿ ಅಧ್ಯಕ್ಷನ ಬೇರೆ ಮಾಡಿರಿ ಇದೇನು ಮಾಡೋದ್ರಿ ನೀವ್ ವೇದಂಗೆ ಕೇಳ್ಕೊತ ಹೋಗುದು ಹಂಗ ನಮಗೆ ಕೆಲಸ ರೀ ಶಿವ ಕರೆಕ್ಟ್ ಸತ್ಯಪ್ಪ ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ ಎಂದಿನ ರಾಜಕೀಯ ರಂಗದಲ್ಲಿ ದಿನಕ್ಕೊಂದು ಬಣ್ಣ ಬದಲಾಯಿಸಿದರೆ ಮಾತ್ರ ನೀ ತೊಟ್ಟ ಖಾದಿ ಬಟ್ಟೆಗೆ ತಕ್ಕ ಕಿಮ್ಮತ್ತು ಏನೋ ಒಂದು ಸ್ಥಾನ ಸಿಕ್ಕಿದೆ ಭದ್ರವಾಗಿ ಉಳಿಸಿಕೊ ನಿನ್ನ ಸ್ಥಾನವನ್ನು ವಿಚಾರ ಮಾಡಕ್ ಹೋಗ್ಬೇಡ 5 ವರ್ಷ ಸೀಟ್ ಹೊಟ್ಟೆ ಬಿಟ್ಟು ಕೂಡ ಅಲ್ರ ಎತ್ತು ಆಗಲು ಸೀಟ್ ಮಣಿ ಕಿತ್ಕೊಂಡು ಹೋಗ್ಯಾಬಿಡ ಅವನ ಅಲ್ರಿ ಸಾವುಕಾರ ಇದನ್ನ ನಾನು ಇದನ್ನ ನಿಂದಿರ್ಸೇರಿ ಇಲೆಕ್ಷನ್ ಕಂತೂ ನಿಂದಿರ್ಸಿ ಆರ್ಸ್ ತಂದಾರೆ ಉಂಡ್ರಿ ಸತ್ಯಪ್ಪ ಹಾ ರೀ ಆರಾಮಾಯ್ತಲ್ಲ ಆರಾಮಿದೆ ಸತ್ಯಪ್ಪ ಅಲ್ರಿ ಮುನ್ಸಿಪಾಲಿಟಿ ಎಲೆಕ್ಷನ್ ತಂದ ಎಲ್ಲ ಇದನ್ನ ಮಾಡಿ ಅಧ್ಯಕ್ಷ ಸ್ಥಾನ ಉಳಿಸೋದಟ್ಟ ಯಾಕೆ ಹೇಳ್ತಾರೆ ಅಲ್ಲ ಅವನು ಯಾವ್ರಿ ಕಾಂಟ್ರಾಕ್ಟರ್ ತಂದ ಯಾರು ನೋಡ್ರಿ ಮಾಡಾಕ ಕಡಿ ಕಟ್ಟಡಕ್ಕೆ ಹೆಚ್ಚಿ ಬಿಟ್ಟಿರ್ತನ್ರಿ ಅವ್ ಮಂಗ್ಯ ನಮಗ ಯಾನ್ ವರ್ಕ್ ಆರ್ಡರ್ ತಗೊಂಡು ಹೋಗಿ ಹತ್ತು ಹರಿಕೆ ಬೀಳ್ತಾನ್ರಲ್ಲ ಅವನು 2 ವರ್ಷ ಆತ್ರಿ ₹1 ಕಮಿಷನ್ ಬಂದಿಲ್ಲ ಬರೀ ಜಾಕ್ ಫ್ರೀ ಆಗಿಬಿಟ್ಟೆ ರೈತಲ್ಲ ಮಗಲಾಗಿರಿಕೆ ಸಾದಾ ಕತ್ತಿದ್ರೆ ನೀವು ಕಮಿಷನ್ ಅವಂಗ ದುಡ್ಕೊಳಕ್ ದಾವ ಹೀಗಾಗಿ ಭಾಳ ಕರಗಾದ್ರಿ ಅವ ಒಟ್ಟ ಅಂದ್ರೆ ಒಂದ್ ಜಾಗನೂ ಬಿಟ್ಟಿಲ್ರಿ ಅವ ಪಂಚಾಯತ್ಯಾಗ ಕಮಿಷನ್ ದವಾಖಾನ್ಯಾಗ ಕಮಿಷನ್ ಸಾಲಿಗೊಳದಾಗ ಕಮಿಷನ್ ಗುಡಿ ಗುಂಡಾದಾಗ ಕಮಿಷನ್ ತಿರಿಯದ ಹತ್ರ ಸಾವುಕಾರ ನೀವು ತಿರಿಯದಿರಬಾರ್ದಾಗಿತ್ರಿ ಸತ್ಯಪ್ಪ ಈ ನನ್ನ ಮೈಂಡ್ ಅನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ರಾಜಕೀಯ ಮಹಾನಾಯಕರು ಬಂದು ನನ್ನ ಹತ್ರ ಸಲಹೆ ಪಡೆದುಕೊಂಡು ಹೋಗ್ತಾರೆ ಅದಿರ್ಲಿ ಎಲ್ಲಿಗೆ ಬಂತು ನಿನ್ನ ಮಗಳ ಬ್ಯೂಟಿಫುಲ್ ವಾಸಂತಿ ವಿಚಾರ ಅದನ್ನ ಹೇಳ್ಬೇಕಂತಂದ ಬಂದೇನ್ರಿ ಮತ್ ಗಾಡ್ದಾಗ ಮಾಡ್ತಾ ಹೋತ್ ನೋಡು ಇದೇನು ಕೇಳ್ತೀರಿ ಶಿವ ಆ ಟೇಲರಿಂಗ್ ಟೀಚರ್ ಕೆಲಸಕ್ಕೆ ಹಚ್ಕೊಟ್ರಲ್ಲ ಭಾರಿ ನಡೆದೈತ್ರಿ ಆಕೆದ ಅವನು ಸಣ್ಣಿಲಿ ಏನು ಜಂಪರ್ ಪೀಸ್ ಅದ ನೋಡ್ರಿ ಅವನು ಮತ್ತೆ 2 ಸೆಂಟಿಮೀಟರ್ದಾಗ ಒಂದು ಜಂಪರ್ ತಯಾರತ್ತ ಏನ್ ಹುಡುಗಿ ಜಂಪರ್ ಹೊಡಿಯಾಕತ್ತೈತ್ರಿ ನೋಡ್ ಮನಿ ಮುಂದೆ ಹಾಕಿ ಎತ್ತು ಬಿಟ್ಟತ್ರಿ ಹೆಣ್ಣಸರು ಜಂಪರ್ ನಾ ಹೆಸರು ಬರ್ಕೊಂಡು ಒಟ್ಟು ಸಾಕಾಗಿ ಹೋಗಿ ಒಟ್ಟ ನಮ್ ಪೂರ್ಯ ಈ ಕಡೆ ಎಲ್ಲಿ ಬರಾತಿತ್ರೆ ಇಲ್ಲಿ ಬತ್ ನೋಡ್ರಿ ನಮ್ ಪೂರ್ಯ ಕಡಿದರೆ ಕಡಿಮೆ ಕೊನೆತನ ಬಿಡುವುದಿಲ್ಲ ಹಲೋ ಡ್ಯಾಡಿ ಇಲ್ಲೇ ಬಂದು ನಿಂತ್ಕೊಂಡು ಏನ ನಮಸ್ಕಾರ ರೀ ಪ್ರತಾಪ್ ಸಾವ್ಕಾರ್ರಿ ವಾಸಂತಿ ಹೇಗೆ ನಡೀತಾ ಇದೆ ನಿನ್ನ ಟೈಲರಿಂಗ್ ಟ್ರೈನಿಂಗ್ ಸ್ಕೂಲ್ ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ ಅಂದಾಗೆ ಬಹಳ ದಿವಸ ಆಯ್ತು ಯಾಕೋ ನೀವು ನಮ್ಮ ಸ್ಕೂಲ್ ಕಡೆ ಭೇಟಿನೇ ಕೊಟ್ಟಿಲ್ಲಲ್ಲ ಅವ್ರಿಗೆ ಹೆಸರು ಹೊತ್ತಿಗೆ ಮೊದಲ ರಾಜಕೀಯ ಮನುಷ್ಯ ಎಲ್ಲಿ ಯಾವನ್ ಚಂಡ ಮುರಿಬೇಕು ಯಾವನ್ ಗೋಲ್ ಮುರಿಬೇಕು ಬಹಳ ತಿರಿ ಖರ್ಚು ಮಾಡ್ತಾನ ಒಟ್ಟ ಏನಪ್ಪ ಯಾವಾಗ ಸಿಕ್ಕರು ಈ ಸೌಕರ್ಯ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತಿರ್ತೀಯಲ್ಲ ನೋಡು ಒಂದು ಸಂಸ್ಥೆ ನಡೆಸ್ತಾರೆ ಅಂತಂದ್ರೆ ಅವರು ದೇವರ ಸಮಾನ ವಾಸಂತಿ ನಿನ್ನಷ್ಟು ತಿಳುವಳಿಕೆ ನಿಮ್ಮ ಅಪ್ಪನಿಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಯಾವ್ದಾದ್ರೂ ಒಂದು ಮಂತ್ರಿ ಸ್ಥಾನ ಹೊಂದಿರ್ತಿದ್ದ ಮೆದುಳಿದೆ ಅವನಿಗೆ ಆದ್ರೆ ಬುದ್ಧಿ ಇಲ್ಲ ಏನ್ರಿ ಸಾವುಕಾರ 2 ವರ್ಷದಿಂದ ಹೆಂಗ್ ತಿರುಗಾಡತ್ತೀನಿ ನೋಡ್ರಿ ಹೆಂಗ್ ತಿರುಗಾಡತ್ತಾನೆ ನೀವ ನೋಡತ್ತಾರಲ್ಲ ಕಣ್ಣಾರೆ ಸತ್ಯಪ್ಪ
ನೀನು ಮಂತ್ರಿಯಾದ ಮೇಲೆ ನೋಡು ಈ ಪ್ರತಾಪನ ಸ್ಥಾನ ಎಕ್ಕ ಕಡಿತದ ಅವ್ರ ಹೊಯ್ಕೊಳಕೈತಾರು ಡಿಸೆಂಬರ್ ಕ್ರಾಂತಿ ಜನವರಿ ಕ್ರಾಂತಿ ಅಂತ ಅವ್ರಿಗೆ ಸಿಗುವಾತು ನನಗೆ ಕೊಡ್ತಾನೆ ಸಾವುಕಾರ ನಾ ಹೇಳೋದು ಒಂದು ಮಾತು ಕೇಳ್ತೀರ ಹೇಳ ಸತ್ಯಪ್ಪ. ನೋಡ್ರಿ ನೀವು ನನಗೆ ಮಂತ್ರಿ ಮಾಡೋದಿತ್ತಂದ್ರ ಅಬಕಾರಿ ಇಲಾಖೆ ಕೊಡ್ಬೇಕ್ರಿ ಮತ್ತೆ ಖಂಡಿತವಾಗಿಯೂ ಅದೇ. ಯಾಕೆ ಗೊತ್ತೇನ್ರಿ ಏನಕ್ಕೆ ಸತ್ತಪ್ಪ? ಕೆಲವೊಂದ ಕುಡುಕ್ ಕಡಿಸ್ಯಾನ ಮಕ್ಕಳ ನಮ್ಮ ದೋಸ್ತದಾರ ನೀ ಅಂದ ಬಾಡ್ತಂಗೆ ನಮ್ಮ ದೋಸ್ತದಾರ ಹೇಳ ಅವ್ರಿಗೆ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಾಗೈತ್ರಿ ಯಾರು ಗೊತ್ತೇನ್ರಿ ನೋಡ್ರಿ ಪ್ರತಿ ಆಂಬುಲೆನ್ಸ್ ಮುಂದೆ 109 ಇದು ಪ್ರತಿ ವಾಹನ ಮುಂದೆ 109 ಆಂಬುಲೆನ್ಸ್ ಅಂತ ಕಂಪಲ್ಸರಿ ಇರ್ಬೇಕು ಏನ್ರಿ ಸಾಕ ಆಯ್ತು ಸತ್ಯಪ್ಪ. ಅಕಸ್ಮಾತಾಗಿ ಹೆಚ್ಚಾಗಿ ಅಲ್ಲಿ ಮರಿಗಿದ ತಿಳ್ಕೊ ಹೇಳ್ರಿ 2 ಬೆಡ್ ಅಂತೂ ವಿತ್ AC 2 ರೂಮ್ ಇರ್ಬೇಕು ಇದು ಒಂದು ಕಂಡೀಷನ್. ಆಗ್ಲಿ ಸತ್ಯಪ್ಪ. ಕೊಡೋದು ಏನು ಅಕಸ್ಮಾತಾಗಿ ಲಗಾಟಿ ಹೋಗೋದ ಸತ್ತ ತಿಳ್ಕೊಂಡು ಅವನು ಹೆಂಡತಿಗೆ ಕಂಪಲ್ಸರಿ ಒಳ್ಳೆಯ ತಾರೀಕು ಅಂದ್ರೆ 11,000 ರೂಪಾಯಿ ಪೆನ್ಷನ್ ಜಮಾ ಆಗ್ಬೇಕ್ರಿ. ವೆರಿ ಗುಡ್ ಸತ್ಯಪ್ಪ, ವೆರಿ ಗುಡ್. ಅಷ್ಟ ಅಂದ್ರೆ PKPS ಸೊಸೈಟಿ ಒಳಗ ತಿಂಗಳಿಗೊಂದು ರೇಷನ್ ಕೊಡ್ತಾರ ಗೊತ್ತೇನ್ರಿ? ಗೊತ್ತು ಸತ್ಯಪ್ಪ. ಕಂಪಲ್ಸರಿ 750 ml BPL ಕಾರ್ಡಿಗೆ 4 ಬಾಟ್ಲಿ, APL ಕಾರ್ಡಿಗೆ 2 ಬಾಟ್ಲಿ. ಯಾಕಂದ್ರ APL BPL ತೊಂದರೆ ಮಾಡಲ್ಲ ನಾವು, ಅವ್ರು ಫುಲ್ ಕುಡಿದ್ರೆ ಇವ್ರು ಅರ್ಧಾರೆ ಕುಡಿಯಬೇಕ್ರಿ. ಹಿಂಗಾಗಿ ಕೆಲವೊಂದ ಇಂಪ್ರೂವ್ ಮಾಡ್ಬೇಕ್ರಿ. ಅಷ್ಟ ಅಲ್ರಿ ಕಂಪಲ್ಸರಿ 28 MP ಸೀಟ್ದೊಳಗ 2 MP ಸೀಟ್ ಅಂದ್ರೂ ಹುಡುಗರು ಕಂಪಲ್ಸರಿ ಕೊಡ್ಬೇಕು. MLA ಒಳಗ 9 ಸೀಟ್ ಕಂಪಲ್ಸರಿ ಕೊಡ್ಬೇಕು. ಒಂದು ಲಾಸ್ಟ್ ಐತಂಗೆ ಹುಡುಗರ ನಾಮಿನೇಷನ್ ಮಾಡಕ್ ಹೋದ್ರಂದ್ರ B ಫಾರಂ ಜೋಡಿ MSIL ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಹಚ್ಚಬೇಕು. ಎಷ್ಟು ಕಂಡೀಷನ್ ಅದಾವ ನಾನು. ಅದಕ್ಕೆ ನೀವು ಅಕಸ್ಮಾತ್ ಆಗಿ ನನಗೆ ಅಬಕಾರಿ ಇಲಾಖೆ ಕೊಟ್ಟಂದ್ರ ಅವತ್ತು ನೆರವೇರಿಸುವುದು ನನ್ನ ಕರ್ತವ್ಯ ಐತ್ರಿ. ಸಂಖ್ಯೆ ನನ್ನಂತೂ ರಾಜ್ಯಪಾಲ ನೆತ್ತು ಪ್ರಮಾಣ ವಚನ ಸ್ವೀಕರಿಸೋದು ಫಿಕ್ಸ್ ಹಾಕ. ನೀ ಮಂತ್ರಿ ಮಗಳು ಆದೆ ಇನ್ನ ಸದ್ಯಕ್ಕೆ ಸ್ವಾಮಿ ಕಲೆಕ್ಷನ್ ಹೋಗಿ 1-2 ಜೋಡಿ ಗಾಡಿ ತಗೊಂಡ್ಬರ್ತಾನೆ. ನೀವಂಟ ಮನಿ ನಡೀತಂಗೆ ಹೋಗೋವಾಗ ನಮ್ಮ ಅಪ್ಪನ ಕೊಡಾಗಂತೀನಿ ಹುಚ್ಚ ಹೆಚ್ಚಾಗೈತಿ ನನಗ ತಲೆ ಕೆಟ್ಟ ಹೋಗಿ ನಮ್ಮ ಅಪ್ಪ ಹಿಡ್ದೈತಿ ಏನಾಗೈತಿ ಯಪ್ಪ ಸ್ವಲ್ಪ ಬಾಯಿಲೆ ಓ ಮಾಡ್ತಾ ಬಿಟ್ಟ ಮನೀರೇ ಫಸ್ಟ್ ಕೀಲಿ ಹಾಕೊಂಬಂದಾನೆ. ಕೀಲಿ ಕೈ ತಗೊಂಡ್ ಹಂಗ ಸ್ವಾಮಿ ಕಲೆಕ್ಷನ್ ನಡೆದು ಬಿಟ್ಟಾನ ತಂಗೆ ಕೀಲಿ ಬಿಡೋದು. ಮನ್ಯಾಗ ಬಾ ತುಟ್ಟಿ ಸಾಮಾನು ಅದಾವ. ಆ ಕಡೆ ಉಣಿಗೆ ಆ ಮಂಗ್ಯನ ಮಕ್ಕಳ ಜೋಡಿ ಮಾತಾಡ್ಕೊತ ನಿಂತಿ ಏನ ನಮ್ಮ ಊರಾನ ಮಂದಿ ಮೇಲಿಲ್ಲ ಏನ ಸೀದಾ ಮನೆಗೆ ಹೋಗ ಏನ ಯಾರೇ ತುಡುಗಿರಿಗೆ ಮಾಡಿಗಿರ್ಯಾರ ಮತ್ತ ನಾನು ಐತನ ತಂಗೆ ಬಾಯಿಲೆ ಅಂತ ಮೂರ್ಖರಿಗೆ ಹೆಂಗ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ ಯಪ್ಪ. ಹಿಂಗಿದ್ರೆ ಪೇಟೆ ಹೊಂಟಿ ಅದಲ್ಲ ಒಳ್ಳೆ ಚೈನಾ ಸಿಲ್ಕ್ ಸೀರೆ ತಗೊಳ್ಬಾ ನನಗೆ. ಆತಾಳ ಅವನು ನಾವು ಬದುಕೊಂಡಂಗ ಆಗ್ತಿದೆ ಬುದ್ಧಿ ಹೇಳಕ್ ಹೋಗಿ ಯಾಕಪ್ಪ ಹಂಗ್ಯಾಕತ್ತಿ ಏನ್ ಹಂಗಾಗ್ತಿ ಅವರ ವಾಸಂತಿ ಇತ್ತಿತ್ಲಾಗ ನೀನು ತಂಗಿ ಒಂದು ವಿಷಯನ ಮರ್ತು ಹೋದ್ನಿ. ಮೇನ್ ಇಂಪಾರ್ಟೆಂಟ್ ಐತಿ ಒಟ್ಟು ಅದು ಏನು ಇಂಪಾರ್ಟೆಂಟ್ ಹೇಳು. ಅಲ್ಲ ಚೈನಾ ಸಿಲ್ಕ್ ಸೀರೆ ಏನ್ ಕಲರ್ದಾಗ ತರಲು ಏನ್ ಪ್ಲೇನ್ ಆಗಿ ತರಲು ಅಂತ ಕೇಳಿ ಇರ್ಲಿ ಬಾ ಸೀರೆ ವಿಷಯ ಕಡೆ ಹೋತು. ಅಲ್ಲಿ ಮಗಳ ನಿತ್ತಾನ ಓದತ್ತೆ ನೀವು ಗಿರೇಕೆ ಬಾಳ ಮಂಗಿ ಅಡಿಸಿ ಗಂಡದ ನೀವು ಏನ ಬೇರಿ ಮ್ಯಾಗ ಸೆರಗ ಬಿದ್ದಿದ್ರು ಮೂಸಿ ನೋಡು ಬೇಕಿದ ಸಾದಾ ಇಲ್ಲವ ಏನ ಸಾದಾ ಗಿರೇಕಿಲ್ಲ. ನೀ ಏನೇ ಅವನ ಜೋಡಿ ಮಾತಾಡ್ಕೋತ ಅಟ್ಟ ಇದನ್ನ ಮಾಡಿದಂದ್ರ ಒಳಗೆ ಒಪ್ಕೊಂಡ ಬಿಡ್ತಾನೆ ಒಟ್ಟ ಏನ ಅವನ ಜೋಡಿ ಹುಷಾರ್ಲ ಇರತ್ತಂಗೆ. ಅಂತವ್ರಿಗೆ ಹೇಗೆ ಹುಷಾರಿಲ್ಲ ಇರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ಬಾಯಿಲೆ ಸೀರೆ ಒಂದು ತಗೊಂಬಂದ್ರ ಆತೇನ ಮತ್ತೆ ಅನ್ಬತ್ತು ನಿಂಗ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಯಾರು ಮತ್ತೊಬ್ರಿಗೆ ಹೇಳೇನ ಅದಕ್ಕೆ ಬ್ಲೌಸ್ ತಗೊಂಡ್ ಬಾ ಹೋಗ್. ಆತಾಳ ಅವನು 300 ರೂಪಾಯಿ ಸೀರೆ ತರತ್ತ 30 ರೂಪಾಯಿ ಜಂಪರ್ ಪೀಸ್ ತರೋದು ದೊಡ್ಡದನ ನಾ ತರ್ತಾತಾಗಿ ಸರಿ ಹೋಗ್ಬಾ. ನೋಡು ಒಂದು ವಿಷಯನ ಏನು ಮಾಡ್ತೀವ ವಯಸ್ಸು
ವಯಸ್ಸಾಗೈತಿ ನೆನಪಿನ ಶಕ್ತಿ ಕಡಿಮೆ ಐತಿ ನನಗ ಅದಕ್ಕ ಬಡ್ಕೊಳ್ಳೋದು ಚೆನ್ನಾಗಿ ರೊಟ್ಟಿ ತಿನ್ನ ಅಂದ್ರೆ ಎಲೆ ಕೇಳ್ತಿ ಮಟ್ಟ ತಲೆ ಹಿಡಿಬೇಕಲ್ಲ ರೊಟ್ಟಿ ತಿಂದ್ರೆ ನೆನಪಾತವನು ಹಾ ದ್ಯಾಸ ಆಗತ್ತ ಈಗೆಲ್ಲ ಅದನ್ನೆಲ್ಲ ಪಿಜ್ಜಾ ಬರ್ಗರ್ ತಿಂತಾರಲ್ಲ ಅದಕ್ಕೆ ಹಂಗಾಗೈತಿ ಹೊಸ ಔಷಧ ಕಂಡು ಇರ್ತೀನಿ ರೊಟ್ಟಿ ತಿಂದ್ರೆ ನೆನಪಾತವ ಅಂತಂದ್ರೆ ಮತ್ತ್ ಅದಕ್ಕೆ ಈಗೆಲ್ಲ ಬಂದಾಗ ಹಾಳು ಮುಳು ತಿಂತಾರ ಅದಕ್ಕೆ ಹೇಳ ಹಾ ನೋಡ್ತಂಗೆ ಮಾಡಿ ಮಕ್ಕಳ ಮನಿ ಪಂಕಜನ ಮನ್ಯಾಗ ಅಲ್ಲೆಲ್ಲ ಮನಿ ಬಾಜುಕ ಅಕ್ಕಿ ಮನೆಯಾಗ ತೆರಿಗೆ ಬಿಟ್ಟು ಬಂದನಿ ನಿನ್ನವು ಸಾವಕಾಶ ಮಾತಾಡ ಮಂದಿ ಕೂತೈತಿ ಅದು ತೆಗಿಲ್ಲ ಏನ ತೆರಿಗೆ ತೆರಿಗೆ ಮಾಡ್ತಾ ಬಂದನಿ ಸ್ವಲ್ಪ ನೆನಪಲ್ಲಿ ತಗೊಂಡ್ಬರ್ತೀಯ ಹೌದಪ್ಪ ಹೋಗಿ ತಾಮ್ರ ಚರಿಗೆ ಮರ್ತ ಬಂದಿ ಎಲ್ಲ ಹೋಗಿ ಹಂಡೆನೆ ಇಟ್ಟು ಬರ್ತಿದ್ಯಲ್ಲ ಹಂಗ ಬಂದಿಯಲ್ಲ ಹೋಗಿ ಸಾವಕಾಶ ಮಾತಾಡೋದು ಹೇಳ್ತಾನೆ ಆತ ಬಿಡ ಅವನು ತೆರಿಗೆ ಮಾಡ್ಕೋಬೇಕ ನಿನ್ನ ಹಣೆಗೆ ತೆರಿಗೆ ವಿಷಯ ನಿನ್ನ ಮುಂದುವಳೆ ತೆಗದಂಗ ಆತ ಅವನು ಆತಾಳ ನಾನು ನೆಟ್ಟು ತೆಗೀನು ವಾಸಂತಿ ನಿಜವಾಗ್ಲೂ ನಿಮ್ಮಪ್ಪ ಒಂದು ನಮೂನಿ ಮೂರ್ಖನೇ ಅನ್ಸುತ್ತೆ ಅದಿರ್ಲಿ ವಾಸಂತಿ ನನ್ನ ನಿನ್ನ ಪ್ರೇಮಗಳ ವಿಷಯ ಎಲ್ಲಿವರೆಗೂ ಬಂತು ನನ್ನ ನಿಮ್ಮ ಪ್ರೇಮದ ವಿಷಯ ಅದು ಮತ್ತೇಕೆ ಸಂಕೋಚ ಪಡುತ್ತಿ ವಾಸಂತಿ ನಿರ್ಭಯವಾಗಿ ಹೇಳಿಬಿಡು ನಿನ್ನ ಮನದ ಬಯಕೆಯನ್ನು ನೋಡು ವಾಸಂತಿ ನಾನು ನಿನಗ ಟೇಲರಿಂಗ್ ಸ್ಕೂಲ್ ಒಳಗ ಕೆಲಸ ಕೊಡಿಸಿದ್ದು ನಿನ್ನೊಳಗಿರುವ ವಿದ್ಯೆ ಬುದ್ಧಿ ನಡತೆಯನ್ನು ನೋಡಿ ಅಲ್ಲ ಬದಲಾಗಿ ನಿನ್ನ ಒಣಪು ವೈಯಾರಕ್ಕೆ ಮನಸ್ಸೋತು ನಿನಗೆ ಕೆಲಸ ಕೊಡಿಸಿದ್ದೇನೆ ಮತ್ತಿನ್ನಾವುದಕ್ಕೂ ಅಲ್ಲ ತಿಳಿಯಿತೆ ಡಾರ್ಲಿಂಗ್ ಅಂತ ಈ ಪ್ರತಾಪನ ಕಣ್ಣು ನನ್ನ ಮೇಲೆ ಬಿಟ್ಟು ಅಂದಂಗಾಯ್ತು ಅದಕ್ಕೆ ಅಂತಾರ್ರಿ ಹಣ ಇದ್ರೆ ಕೈಗೊಮ್ಮೆ ಮಾಡ್ಕೋಬಹುದು ಹೆಣ್ಣನ್ನ ಅಂತ ಇಂಥ ನಾಯಿಗಳು ನನಗೆ ಕೆಲಸ ಕೊಡ್ಸೋ ನೆಪದಲ್ಲಿ ನನ್ನನ್ನೇ ವಶಪಡಿಸ್ಕೋಬೇಕು ಅಂತಿದ್ದಾನೆ ಆಹಾ ಇವನು ಹಂಗೆ ಎಲ್ಲಿ ಹೋದ್ರೆ ಎಲ್ಲಿ ಬಿಡ್ತಾನೆ ಇವನ ಜೊತೆಗೆ ಸ್ವಲ್ಪ ಪ್ರೇಮದಾಟ ಆಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಏಕೆ ಮೌನವಾಗಿ ನಿಂತು ಬಿಟ್ಟೆಯಲ್ಲ ವಾಸಂತಿ ನೀನು ನನ್ನವರಾಗಲು ಒಪ್ಪಿಕೊಂಡಿದ್ದೆ ಆದರೆ ನನ್ನ ಅರಮನೆಯಲ್ಲಿ ಅರಗಿಣಿಯಾಗಿ ಹಾಡಬಹುದು ನೋಡಿ ಭಯಪಡಬೇಡ ಅಪ್ಪಿ ಆನಂದಿಸು ನನ್ನನ್ನು ಅಷ್ಟೊಂದು ಆತರ ಪಡಬೇಡಿ ಸ್ವಲ್ಪ ದಿವಸ ಸಮಯ ಕೊಡಿ ವಿಚಾರ ಮಾಡಿ ನಿಮಗೆ ಹೇಳ್ತೀನಿ ಹಾಗಾದ್ರೆ ನನ್ನ ನಿನ್ನ ಭೇಟಿ ಯಾವಾಗ ಪುನಃ ಆಹಾ ಅವಶ್ಯ ಮೇಘನಿಯಾಗಿ ಬಂದಾಗ ಮಂಜುನಾಗಿ ಕುಳಿತಾಗ ಮೇಘನಿಯಾಗಿ ಬಂದಾಗ ಮಂಜುನಾಗಿ ಕುಳಿತಾಗ ಬಾಯಿಯಲ್ಲಿ ತಂಬು ತಂದಾಗ ಕುಡಿದ ಮಳೆ ಬಿಟ್ಟು ಹಣಿ ಒಪ್ಪಿಗೆ ಮೇಘನಿಯಾಗಿ ಬಂದಾಗ ಮಂಜುನಾಗಿ ಕುಳಿತಾಗ
ಮಾಡ್ಕೋತೀವಿ. ಕುರ್ಚಿ ಹಾಕೊಂಡು ಏನು ಕೂತಾರಲ್ಲ ಒಂದ್ ಸ್ವಲ್ಪ ಹಿಂದ್ಗಡೆ ಸರಿ ಅಲ್ಲಿ ಹೆಣ್ಮಕ್ಳಿಗೆ ಜಾಗ ಇಲ್ಲ. ದಯವಿಟ್ಟು ಮಸೂದಿ ಕಡೆನೂ ನಿಂತಾರ ನೋಡ್ರಿ. ಇಲ್ಲ ನೋಡ್ರಿ ಕುರ್ಚಿ ಹಾಕೊಂಡು ಕೂತಾರ ಒಂದ್ ಸ್ವಲ್ಪ ಹಿಂದ್ಗಡೆ ಸರಿ ರೀ. ಅಲ್ಲಿ ಹೆಣ್ಮಕ್ಳಿಗೆ ಜಾಗ ಇಲ್ರಿ. ದಯವಿಟ್ಟು ಇದು ವಿನಂತಿ, ನೀವೇ ತಿಳ್ಕೊಂಡು ಸರಿ ರೀ. ಇಲ್ಲಿ ನಿಮ್ ಊರ್ ತೈತಿದೆ, ನಾವೇನಿಲ್ಲ ಹೊರಗೆ. ಪ್ರತಾಪ್ ನಾ ಇಲ್ಲಿ ಬರ್ಲಾ?